ಲೆಟ್ಸ್ ಗೆಟ್ ರೆಡಿ. ಇವತ್ತು ಸಂಜೆ ಒಂದು ರಿಸೆಪ್ಷನ್ಗೆ ಅಂತ ರೆಡಿ ಆಗ್ತಾ ಇದೀನಿ. ಹಾಗೆ ಈ ಔಟ್ಫಿಟ್ ನ ಪಿಕ್ ಮಾಡಿದೀನಿ. ಕ್ವಿಕ್ ಆಗಿ ಈಗ ಚೇಂಜ್ ಮಾಡ್ಕೊಂಡ್ಬಂದು ಮೇಕಪ್ ಶುರು ಮಾಡೋಣ. ಔಟ್ಫಿಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬಟ್ ಇದಕ್ಕೆ ಸಿಂಪಲ್ ಮೇಕಪ್ ಮಾಡೋದ, ಗೋಲ್ಡನ್ ಗ್ಲೋ ಮೇಕಪ್ ಮಾಡೋದ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಅದೇ ಪರ್ಫೆಕ್ಟ್ ಟೈಮ್ಗೆ ಸ್ಮಯ ಕೊಡೋ ಸ್ಕೂಲಿಂದ ವಾಪಸ್ ಮನೆಗೆ ಬಂದು ಒಂದ್ ಚಿಟ್ಟಲ್ಲಿ ಸಿಂಪಲ್ ಮೇಕಪ್, ಇನ್ನೊಂದರಲ್ಲಿ ಗೋಲ್ಡನ್ ಗ್ಲೋ ಅಂತ ಬರ್ಕೊಟ್ಟಿದೆ. ಅಂಡ್ ಶೀ ಸೆಲೆಕ್ಟೆಡ್ ಗೋಲ್ಡನ್ ಗ್ಲೋ. ನಾನಿಲ್ಲಿ ಮೊದಲು ಫೇಸಸ್ ಕನ್ನಡ ಅವರ ಗೋಲ್ಡನ್ ಸ್ಟೋಪ್ ಕ್ರೀಮ್ ನ ಯೂಸ್ ಮಾಡ್ತಾನೆ. ಇದನ್ನ ನಾವು ಬೇಸ್, ಹೈಲೈಟರ್ ಹಾಗೆ ಇಲ್ಯುಮಿನೇಟರ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಶಿಯಾ ಬಟರ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ನ ಸಿಕ್ಕಾಪಟ್ಟೆ ಗ್ಲೋ ಕೊಡುತ್ತೆ, ಹಾಗೆ ಹೈಡ್ರೇಟ್ ಕೂಡ ಮಾಡುತ್ತೆ. ಇದನ್ನ ನಾನು ಬೇಸ್ ಆಗಿ ಯೂಸ್ ಮಾಡಿ, ಇದಾದ್ಮೇಲೆ ನಾನು ಫೇಸಸ್ ಕನ್ನಡ ಅವರ ಫೌಂಡೇಶನ್ ಮತ್ತೆ ಸ್ಟೋಪ್ ಕ್ರೀಮ್ ನ ಎರಡು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನೀಗ ಫೇಸಸ್ ಕನ್ನಡ ಅವರ ಕಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಪಿಗ್ಮೆಂಟೆಡ್ ಆಗಿದೆ. ಇದ್ರ ಜೊತೆಗೆ ಲಾಂಗ್ ಸ್ಟೇ ಹಾಗೆ ಕಂಫರ್ಟಬಲ್ ಟು ವೇರ್ ವಿತ್ ಇಂಟೆನ್ಸ್ 1-5 ಕಲರ್ ಪೇ ಆಫ್. ಬರೀ 2 ನಿಮಿಷದಲ್ಲಿ ಸಿಂಪಲ್ ಆಗಿರುವಂತ ಗೋಲ್ಡನ್ ಗ್ಲೋ ಮೇಕಪ್ ಲುಕ್ ನ ಕ್ರಿಯೇಟ್ ಮಾಡಿದೆ. ರಿಸೆಪ್ಷನ್ ಮುಗಿಸಿ ಮನೆಗೆ ಬಂದ್ಮೇಲೂ ಕೂಡ ಮೇಕಪ್ ಫುಲ್ ಇಂಟ್ಯಾಕ್ಟ್ ಆಗಿದೆ. ಆ ಗ್ಲೋ ಮುಗ್ದಲ್ಲಿ ಹಾಗೆ ಇದೆ. ಸೊ ಥ್ಯಾಂಕ್ಸ್ ಟು ಫೇಸಸ್ ಕನ್ನಡ ಅವರ ಈ ಪ್ರಾಡಕ್ಟ್ಸ್ಗೆ. ಹಾಗೆ ನೀವು ಕೂಡ ಈ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬೇಕಿದ್ರೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಮರಿದೆ ಚೆಕ್ ಮಾಡಿ. ಅಂಡ್